ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಮ್ಮದೇನಿತ್ತು ಕ್ಲಿಯರಾಗಿ ಅಂತಂತಂದರೆ 200 ಮೇಲ್ಗಡೆ, ಓಕೆನಾ. 200 ಮೇಲ್ಗಡೆ ಹೋದರೆ 400 ಟಾರ್ಗೆಟು, ಇದಕ್ಕಿಂತ ಜಾಸ್ತಿ ನಾನು ನೋಡ್ತಾ ಇಲ್ಲ ಅಂತ ಹೇಳಿದ್ದೆ. ಬಟ್ ಮಾರ್ಕೆಟು ತುಂಬಾ 750 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಯಿತು, ಓಕೆನಾ. ಗ್ಯಾಪ್ ಅಪ್ ಯಾವಾಗಲೂ ಓಪನ್ ಆಯಿತು ಅಂದ್ಕೊಳ್ಳಿ, ಪ್ರೈಸ್ ಆ್ಯಕ್ಷನ್ ನೋಡ್ಕೊಳ್ಳಿ. ಯಾವಾಗಲೂ ಗ್ಯಾಪ್ ಡೌನ್ ಆಗಲಿ, ಓಕೆ, ಗ್ಯಾಪ್ ಅಪ್ ಆಗಲಿ, ಓಕೆ, ಇದರಲ್ಲಿ ಏನು ಮಾಡಿ ಪ್ರೈಸ್ ಆ್ಯಕ್ಷನ್ ನೋಡಿ. ಗ್ಯಾಪ್ ಡೌನ್ ಓಪನ್ ಆಯಿತಾ, ಪ್ರೈಸ್ ಆ್ಯಕ್ಷನ್ ನೋಡಿ, ಕೆಳಗಡೆ ಬರ್ತಾ ಇದೆನಾ, ಗೋ ಫಾರ್ ದ ಪುಟ್, ಓಕೆ. ಗ್ಯಾಪ್ ಅಪ್ ಓಪನ್ ಆಯಿತಾ, ಪ್ರೈಸ್ ಆ್ಯಕ್ಷನ್ ನೋಡಿ, ಗೋ ಫಾರ್ ದ ಕಾಲ್. ಈ ರೀತಿ ಪ್ಲ್ಯಾನ್ ಮಾಡಬೇಕು ಯಾವಾಗಲೂ, ಇದಂತಲ್ಲ, ಯಾವಾಗಲೂ ನೀವು ಅದೇ ರೀತಿ ಮಾಡಬೇಕು. ಇಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಆಯಿತು ಅಂತ. ನಾನು ಗ್ರೂಪಲ್ಲಿ ಸಹಿತ ಹಾಕಿದ್ದೆ ನೋಡಿ. ಪ್ರೈಸ್ ಆ್ಯಕ್ಷನ್ ಇದು ಸಸ್ಟೈನ್ ಆಗಿದೆ, ಇಲ್ಲ ಅಂತ ಇಲ್ಲ, ಜಾಸ್ತಿ ಮೇಲೆ ಹೋಗಲಿ. ಯಾಕೆಂತಂತಂದರೆ ನೋಡಿ, ಪ್ಲಸ್ 800 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದಾಗ ನಿಮಗೆ ಮತ್ತೆ ಇನ್ನೊಂದು 1000 ಪಾಯಿಂಟ್ ಹೋಗುತ್ತೆ ಅನ್ನೋದು ತಲೆಯಿಂದ ತೆಗೆದು ಹಾಕಿಬಿಡಿ, ಹೌದಾ. ಯಾವಾಗಲೂ ಏನೋ ಒಂಚೂರು 150 ಪಾಯಿಂಟು, 100 ಪಾಯಿಂಟು, 200 ಪಾಯಿಂಟು ಅವಾಗಾದಾಗ ಒಂದು ಕರೆಕ್ಟ್ ಪ್ರೈಸ್ ಆ್ಯಕ್ಷನ್ ಹಿಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಪ್ರೈಸ್ ಆ್ಯಕ್ಷನ್ ಮೇಲೆ ಅವಾಗ ನೀವು ಬೇಕಾದ್ರೆ ಟ್ರೇಡ್ ಮಾಡಿದರೆ ಕರೆಕ್ಟಾಗಿ ನಿಮಗೆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ. ಗ್ರೂಪಲ್ಲಿ ಸಹಿತ ನಾನು ಮೆಸೇಜ್ ಹಾಕಿದ್ದೆ, ಏನು ಅಂತಂತಂದರೆ 240, ಓಕೆ, 240 ಪ್ರೈಸ್ ಇರೋದು ತೊಗೊಂಡೋಗಿ 320ವರೆಗೂ ಟಾರ್ಗೆಟ್ ಮಾಡಿ, ಇಲ್ಲ ಅಂತಂದರೆ ನಿಮಗೆ ಒಂದು 30 ಪಾಯಿಂಟು ಸ್ಕ್ಯಾಲ್ಪ್ ಮಾಡ್ಕೊಳ್ಳಿ ಅಂತ. ಸೊ ಇದು ಟಾರ್ಗೆಟ್ ಕೂಡ ರೀಚ್ ಆಗಿದೆ. ನಾನು ಅದಕ್ಕೆ ನಿಮಗೆ ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಯಾಕೆ ಆ್ಯಡ್ ಆಗೋಕ್ಕೆ ಹೇಳ್ತೀನಿ ಅಂದರೆ, ಈ ರೀತಿ ಏನಾದರೂ ಮಾರ್ಕೆಟಲ್ಲಿ ಆದರೆ ಇಲ್ಲೇನು ಮಾಡ್ತೀನಿ, ನಾನು ಮೆಸೇಜ್ ಹಾಕಿಬಿಡ್ತೀನಿ, ಬೇಕಾದರೆ ನೀವು ಇಲ್ಲಿಂದ ನೀವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಕೋಬೋದು, ಓಕೆನಾ. ಮಾರ್ಕೆಟ್ ಆಲ್ಮೋಸ್ಟು ನಿನ್ನೆ ಥರ, ನಿನ್ನೆ ಏನಿತ್ತು ಎಕ್ಸ್ಪೈರಿ ಇತ್ತು, ಓಕೆನಾ. ನಿನ್ನೆ ಎಕ್ಸ್ಪೈರಿ ಇತ್ತು, ಎಲ್ಲಿದೆ ನೋಡಿ, ಇಲ್ಲಿ ನಿನ್ನೆ ಎಕ್ಸ್ಪೈರಿ ಇತ್ತು, ಎಲ್ಲಿ 23K ಇಂದ ಮತ್ತು ಏನಾಗಿದೆ, ಒಂಚೂರು ಸತಾಸ್ತಾ ಇತ್ತು ಮಾರ್ಕೆಟ್ ಓಪನ್ ಆಗಿಬಿಟ್ಟು, ಹೌದಾ, ಬ್ರೇಕ್ಔಟ್ ಕೊಡೋಕ್ಕೆ. ಅದೇ ರೀತಿ ಇವತ್ತು ಇಲ್ಲೇ ಅದೇ ರೀತಿ ಮಾಡ್ತಾಯಿದೆ ಮಾರ್ಕೆಟು, ಓಕೆನಾ. ಇಲ್ಲಿ ನೋಡಿ 24,000 ಇದೆ, ಓಕೆನಾ. ಇಲ್ಲಿ 24,000 ಇದೆ. ಇದನ್ನು ಬ್ರೇಕ್ ಮಾಡೋ ಸಲುವಾಗಿ ಒದಾಡ್ತಾ ಇದೆ ಮಾರ್ಕೆಟ್. ಯಾವಾಗಲೂ ಸೈಕಲಾಜಿಕಲ್ ನಂಬರ್ ಬಂತು ಅಂದ್ಕೊಳ್ಳಿ, ಯಾವಾಗಲೂ ನೀವು ಅದರಲ್ಲಿ ಬೇರೆ ಗ್ಯಾಪ್ ಡೌನು ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಯಿತು, ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಸೊ ಈಗ ನಾಳೆ ಎನಲೈಸಿಸ್ ಪ್ರಕಾರ ನೋಡಿ, 1 2 3 ಸತಿ ರಿಜೆಕ್ಷನ್ ತೊಗೊಂಡಿದೆ, ಓಕೆ. ಇದೊಂದು ಲೈನ್ ಹಾಕ್ಕೊಳ್ಳಿ, ಇದೊಂದು ಲೈನ್ ಹಾಕ್ಕೊಳ್ಳಿ, ಓಕೆ. ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಬ್ರೇಕ್ ಆಗಿಬಿಟ್ಟು ಮತ್ತೆ ಎಮರ್ಸಸ್ ಸಲುವಾಗಿ ಮೇಲೆ ಬರುತ್ತೋ ಅಥವಾ ಮೇಲೆ ಬ್ರೇಕ್ ಆಗಿಬಿಟ್ಟು ಕೆಳಗೆ ಬರುತ್ತೋ, ಟೋಟಲಿ ಕನ್ಫ್ಯೂಷನ್ ಇದೆ ಮಾರ್ಕೆಟ್ ನಾಳೆ ಸಲುವಾಗಿ. ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ, ಓಕೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಓಕೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ, ಅದಕ್ಕೆ ಒಂಚೂರು ಬಿ ಕೇರ್ಫುಲ್, ಓಕೆನಾ. ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾವಾಗಲೂ ನಾನು ನಿಮಗೆ ಎಕ್ಸ್ಪೈರಿ ದಿನ ಏನು ಹೇಳ್ತೀನಿ, 11 ಗಂಟೆ ಇಲ್ಲ 12 ಗಂಟೆ ಇಲ್ಲ 11 ಗಂಟೆ, ಅವಾಗ ಸ್ವಲ್ಪ ನೋಡಿಬಿಟ್ಟು ಟ್ರೈ ಮಾಡಿ, ಓಕೆನಾ. ಇದನ್ನು ಸೇಮ್ ಲೈಟ್ ಹಾಕ್ಕೊಂಡು ಇಟ್ಕೊಂಡಿರಿ. ಕೆಳಗಡೆ ಬ್ರೇಕ್ ಆಯಿತಾ, 11 ಮೇಲ್ಗಡೆ ಏನಾದರೂ ಬ್ರೇಕ್ ಆಗ್ತಾ ಇದೆಯಾ, ಸ್ಟ್ರಿಕ್ಟಾಗಿ 25 ಪಾಯಿಂಟ್ ಎಸ್ಸಲ್ಲಿ ಇಟ್ಕೊಳ್ಳಿ, ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ. ಸೆನ್ಸೆಕ್ಸಲ್ಲೂ ಅಷ್ಟೇ, ಸೆನ್ಸೆಕ್ಸಲ್ಲಿ ಏನು ಬರುತ್ತೆ ನಿಮಗೆ ಮೋರ್ ದೆನ್ 70 ಪಾಯಿಂಟ್ ಇದು ಬರುತ್ತೆ, ಎಸ್ಸಲ್ಲಿ ಬರುತ್ತೆ, ಓಕೆನಾ. 70 ಪಾಯಿಂಟ್ ಎಸ್ಸಲ್ಲಿ ಕೊಡಬೇಕಾಗುತ್ತೆ. ಅದಕ್ಕೆ ಒಂದು ಲಾಟಲ್ಲಿ ಟ್ರೈ ಮಾಡಿ. ಕಾಲಿಗೂ ರೆಡಿ ಇದ್ದೀನಿ, ಪುಟ್ಟಿಗೂ ರೆಡಿ ಇದ್ದೀನಿ, ಓಕೆನಾ. ಎರಡಕ್ಕೂ ರೆಡಿ ಇದ್ದೀನಿ. ಬಟ್ ಟ್ರೈ ಮಾಡೋದಿದ್ದರೆ ಒಂದೇ ಲಾಟಲ್ಲೇ ಟ್ರೈ ಮಾಡಿ, ಓಕೆ. ಜಾಸ್ತಿ ಇದಕ್ಕಿಂತಲೂ ಬೇಡ, ಯಾಕಂತಂದರೆ ಮಾರ್ಕೆಟ್ ನೋಡಿ ತುಂಬಾ ಕೊಡ್ತಾಯಿದೆ. ನೀವು ಒಂದು ಲಾಟಲ್ಲಿ ಟ್ರೈ ಮಾಡಿದ್ರು ನಿಮಗೆ 5K ಎಲ್ಲೂ ಹೋಗಿಲ್ಲ. ಬಟ್ ಎಸ್ಸಲ್ಲೂ ದೊಡ್ಡದು ಬರ್ತಾಯಿದೆ ನೋಡಿ, ಬಿಗ್ ಮೂವ್ ಇದ್ದಾಗ, ಓಕೆನಾ. ಬಿಗ್ ಮೂವ್ ಯಾವಾಗ ಬರುತ್ತಾ ಇರುತ್ತಲ್ಲ, ಅವಾಗೇನಾಗುತ್ತೆ ನಿಮಗೆ ಬಿಗ್ ಎಸ್ಸಲ್ಲಿ ನಾರ್ಮಲಾಗಿ ತೊಗೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಂದು ಇವತ್ತು ಸೆನ್ಸೆಕ್ಸಲ್ಲೇ, ಓಕೆನಾ, ಸೆನ್ಸೆಕ್ಸಲ್ಲೇ ನಾನು ಟ್ರೇಡ್ ಮಾಡಿದ್ದೆ. ಎಷ್ಟು ಅಂತಂದರೆ 70 ಪಾಯಿಂಟ್ ಇಟ್ಟಿದ್ದೆ. 70 ಪಾಯಿಂಟ್ ಎಸ್ಸಲ್ಲಿ ಹಿಟ್ ಆಗಿಬಿಟ್ಟು ಮತ್ತೆ ಮೇಲ್ಗಡೆ ಟಾರ್ಗೆಟ್ ನಮ್ಗೆ ಕೊಡ್ತು. ಬಟ್ ನಾನೇನು ಮಾಡ್ತೀನಿ ಅಂತಂತಂದರೆ 70 ಪಾಯಿಂಟ್ ಅಕಸ್ಮಾತ್ ಎಸ್ಸಲ್ಲಿ ಹಿಟ್ ಆಯಿತು ಅಂದ್ಕೊಳ್ಳಿ, ಬೈ ಚಾನ್ಸ್ ಎಸ್ಸಲ್ಲಿ ಹಿಟ್ ಆದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ, ಹೋಗಲಿ ಬೇಡ ಅಂತ. ಯಾಕಂತಂದರೆ ಒಂದೇ ಟ್ರೇಡ್ ಮಾಡೋದು ನಾನು, ಓಕೆನಾ. ಎಸ್ಸಲ್ಲಿ ಹಿಟ್ ಆದಮೇಲೆ ಒಂದೇ ಟ್ರೇಡ್, ಅದಾದ ತಕ್ಷಣ ಡೈರೆಕ್ಟಾಗಿ ಕ್ಲೋಸ್. ಆ ರೀತಿ ನೀವು ಮೈಂಡ್ಸೆಟ್ ಇಟ್ಕೋಬೇಕು. ಯಾಕೆ ಅದು ನಾನು ಸೆನ್ಸೆಕ್ಸಲ್ಲಿ ಮಾಡೋದೇ ಇಲ್ಲ, ಅದು ಎಲ್ಲಿ ಒಂದೇ ಲಾಟಲ್ಲಿ ಮಾಡಿದೆ ಅದು, ಓಕೆನಾ. ಒಂದೇ ಲಾಟಲ್ಲಿ ಏನು ಹೋಗುತ್ತೆ, ಸುಮಾರು ನಿಮ್ಮದು ಏನು ಜಾಸ್ತಿ ಹೋಗೋಂಗಿಲ್ಲ. ಅದಕ್ಕೆ ಹೇಳೋದು, ಯಾವಾಗಲೂ ನೀವು ಒಂದು ಲಾಟಲ್ಲಿ ಟ್ರೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಲಾಸ್ ಅನ್ನೋದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಜಾಸ್ತಿ ಹೋಗೋಂಗಿಲ್ಲ. ಸೊ ಅದಕ್ಕೆ ಯಾವಾಗಲೂ ಯಾವ ರೀತಿ ಟ್ರೈ ಮಾಡಬೇಕು ಇಂಥ ಎಕ್ಸ್ಪೈರಿದಲ್ಲಿ ಅಂತಂತಂದರೆ ಒಂದೊಂದು ಲಾಟಲ್ಲಿ ಟ್ರೈ ಮಾಡಿ.
ಅದು OTM ಮನಿ ಟ್ರೈ ಮಾಡಿ. ಓಕೆನಾ, 70 ರೂಪಾಯಿ ಇರುತ್ತೆ, ಇಲ್ಲ 100 ರೂಪಾಯಿ ಇರುತ್ತೆ, ಇಲ್ಲ 150 ರೂಪಾಯಿ ಇರುತ್ತೆ. ಈ ರೀತಿ ಇರೋದು ಒಂದು ಯಾವುದಾದ್ರೂ ಟ್ರೇಡ್ ಮಾಡಿ. ನಾನಿದು SL ಆಗಿಬಿಟ್ಟು ಮತ್ತು ನನ್ನ ಟಾರ್ಗೆಟ್ ಹೋಗ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದೇ ಲಾಟಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಅದು OTM ಮನಿ, ಔಟ್ ಆಫ್ ದ ಮನಿ. ಅದು ಇನ್ವೆಸ್ಟ್ಮೆಂಟೇ ನಾನು ಬಂದುಬಿಟ್ಟು 5K ಇದೆ. ಬೆಳಗ್ಗೆ ಎದ್ದ ತಕ್ಷಣ ಡಬಲ್ ಆಗಿದ್ದರೆ 5K ಆಗಿದ್ದರೆ ಎಕ್ಸಿಟ್ ಅಷ್ಟೇ ಮಾರ್ಕೆಟಿಂದ. ಇಲ್ಲ ಹೋದರೆ ಇದನ್ನು ಏನಾಗುತ್ತೆ, ಒಂದು 2-5 ಮೈನಸ್ ಹೋಗುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ 1 ರೂಪಾಯಿ 10 ರೂಪಾಯಿ ಓಪನ್ ಆದರೂ ನನಗೇನು ಇದು ಆಗಂಗಿಲ್ಲ, ಪ್ರಾಬ್ಲಮ್ ಆಗಂಗಿಲ್ಲ ಆ ರೀತಿ. ಅದಕ್ಕೆ ನಾನು ಬೇಕಂತ ಔಟ್ ಆಫ್ ದ ಮನಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಬಟ್ ಇಟ್ ಈಸ್ ನಾಟ್ ಎ ಗುಡ್ ಐಡಿಯಾ. ನಾನು ಹೇಳ್ತಿದ್ದೀನಲ್ಲ, ಆ ರೀತಿ ಏನೋ ನೀವು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಮಾಡೋದಿದೆ, ನನಗೆ ಅನಿಸ್ತು, ನಾನು ಮಾಡಿದ್ದೀನಿ ಸೆನ್ಸೆಕ್ಸಲ್ಲಿ. ಯಾಕಂದ್ರೆ ನಾಳೆ ಎಕ್ಸ್ಪೈರಿ ಇದೆ. ಓಕೆನಾ, ಸೊ ಅದಕ್ಕೆ ಇವೆರಡೇ ಲೈನ್ ಹಾಕೊಂಡು ಇಟ್ಕೊಂಡಿರಿ ಕ್ಲಿಯರಾಗಿ. ಕೆಳಗಡೆ ಬ್ರೇಕ್ ಆಗಿ ಬೈ ಚಾನ್ಸ್ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡುತ್ತೋ, ಅಥವಾ ಮೇಲ್ಗಡೆ ಬ್ರೇಕ್ ಆಗಿ ಕೆಳಗಡೆ ಬರೋಕ್ಕೆ ಚಾನ್ಸ್ ಇದೇನೋ ಗೊತ್ತಿಲ್ಲ ಮಾರ್ಕೆಟಿಗೆ. ಸೊ ಎರಡಕ್ಕೂ ರೆಡಿ ಇರಿ. ಕಾಲ್ ಆಪ್ಷನಿಗೂ ರೆಡಿ ಇರಿ, ಪುಟ್ ಆಪ್ಷನಿಗೂ ರೆಡಿ ಇರಿ. ಟಾರ್ಗೆಟು ಮೇಲ್ಗಡೆ ಬಂದುಬಿಟ್ಟು ಮತ್ತು ಅದೇ 23,200 400 ಹೇಳಿದ್ನಲ್ಲ, ಇದನ್ನು 24,400 ಮತ್ತು ಇಲ್ಲಾಂದರೆ 200 25K ಹತ್ರ ಇದೆ. ಕೆಳಗಡೆ ಬಿತ್ತು ಅಂತಂದರೆ ಸುಮಾರೇ ಬೀಳುತ್ತೆ. ಬಟ್ ಅದಕ್ಕೆ ಎರಡು ಕಡೆ ಒಂದೊಂದು ಲಾಟಲ್ಲಿ ಇಟ್ಕೊಳ್ಳಿ. ನಾನು ಯಾಕಂದ್ರೆ ಟಾರ್ಗೆಟ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಮೂವ್ ಬರ್ತಾಯಿದೆ. ಹೌದಾ, ಅದಕ್ಕೆ ಕೆಳಗಡೆನೂ ಒಂದು ಲಾಟಲ್ಲಿ ಟ್ರೈ ಮಾಡಿ, ಮೇಲ್ಗಡೆನೂ ಒಂದೇ ಲಾಟಲ್ಲಿ ಟ್ರೈ ಮಾಡಿ. ನಿಮ್ದು ಎಷ್ಟಿದೆ ಬೇಕಾದರೆ 100 ಪಾಯಿಂಟ್ ಬೇಕಾದರೆ ಟಾರ್ಗೆಟ್ ತೊಗೊಳ್ಳಿ, ಮೇಲ್ಗಡೆನೂ 100 ಪಾಯಿಂಟ್ ಟಾರ್ಗೆಟ್ ತೊಗೊಳ್ಳಿ. ಓಕೆ, ಆದಮೇಲೆ ಡೇ ಕ್ಯಾಂಡಲಲ್ಲಿ ಮಂತ್ಲಿ ಕ್ಯಾಂಡಲು, ಡೇ ಕ್ಯಾಂಡಲ್ ಎಲ್ಲ ನೋಡಿಬಿಡೋಣ ಅನಿಸುತ್ತೆ. ಅದನ್ನು ತುಂಬ ದಿವಸ ಆಯಿತು ನೋಡಿರಲಿಲ್ಲ. ಓಕೆನಾ, ನೋಡಿ ಇಲ್ಲಿ ಬಾಟಮಿಂದನೇ ಬರ್ತಾಯಿದೆ ಮಾರ್ಕೆಟ್ ಮೇಲ್ಗಡೆ. ಓಕೆ, ವೀಕಲ್ಲಿ ಆಮೇಲೆ ನಿಮಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ನಾನು ಆ್ಯಕ್ಚುಲಿ ಇದು 2-3 ದಿನದಿಂದನೇ ಹೇಳಬೇಕು ನಿಮಗೆ ಅಂತ ಹೇಳ್ತಾ ಇದ್ದೆ, ಅದು ನೆನಪೇ ಹೋಗ್ತಾಯಿತ್ತು. ಸೊ ಇಲ್ಲಿ ನೋಡಿ, ಅಂದರೆ ಇಂಥ ಮಾರ್ಕೆಟಲ್ಲಿ ಹೇಳ್ತಾ ಇಲ್ಲ, ಬೇಡ. ಯಾಕಂದರೆ ಇದು ವಾರ್ ಸಿಚುವೇಶನ್. ಇದು ನೋಡಿ, ನ್ಯೂಸ್ನೂ ಇದೆ ಮಾರ್ಕೆಟಲ್ಲಿ. ಓಕೆನಾ, ಅದಕ್ಕಾಗಿ ನೀವು ಚಾರ್ಟ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡೋದು ರಾಂಗ್ ಆಗುತ್ತೆ. ಯಾಕಂದ್ರೆ ಚಾರ್ಟ್ ಮೇಲೇ ಹೋಗ್ತಾ ಇರುತ್ತೆ. ಯಾವಾಗ ಏನು ನ್ಯೂಸ್ ಬರುತ್ತೋ ಕೆಳಗಡೆ ಡಂಪ್ ಆಗುತ್ತೋ ಗೊತ್ತಾಗಲ್ಲ. ಅದಕ್ಕೆ ನ್ಯೂಸು ಮತ್ತು ಚಾರ್ಟು ಇವೆರಡೂ ಇದ್ದಾಗ ನೀವು ಕೈಯಲ್ಲಿ ಹಿಡ್ತಾ ಏನಿರಬೇಕು, ಒಂದು 30% ಅಷ್ಟೇ ನೀವು ಟ್ರೇಡ್ ಮಾಡಬೇಕು. ಅಂದರೆ 100% ಲಾಟ್ ಎತ್ತಾ ಇರ್ತೀರ ಅಂದ್ಕೊಳ್ಳಿ, 10. ಓಕೆನಾ, 10 ಲಾಟಲ್ಲಿ ಟ್ರೈ ಮಾಡ್ತಾ ಇರ್ತೀರ. ಇಂಥ ಟೈಮಲ್ಲಿ ಒಂದು 3 ಲಾಟಲ್ಲಿ ಟ್ರೈ ಮಾಡಬೇಕು ನಿಮ್ಮ ಟಾರ್ಗೆಟಿಗೆ. ಯಾಕಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ಮೂವ್ ಹೆಂಗೂ ಬರ್ತಾ ಇರುತ್ತೆ. ಅದರಲ್ಲಿ ಬೇರೆ ನಿಮ್ಮದು ಪ್ರೀಮಿಯಮ್ ನೋಡಿ, ಪ್ರೀಮಿಯಮು ಎಟ್ ದ ಮನಿ ಅವಾಗೆಲ್ಲ ಎಷ್ಟಿರುತ್ತಿತ್ತು, 100 ರೂಪೀಸ್ ಇರ್ತಿತ್ತು. 100 ರೂಪೀಸು 70 ರೂಪೀಸು ಏನೋ ಸಿಗ್ತಾಯಿತ್ತು. ಈಗ ಮೋರ್ ದೆನ್ ಏನೂ ಇಲ್ಲ ಅಂದರೆ 250 ರೂಪೀಸ್ ಇದೆ. ಇಲ್ಲೇ ಗೊತ್ತಾಗುತ್ತೆ ಮಾರ್ಕೆಟ್ ಇನ್ನೂ ಕರೆಕ್ಟಾಗಿ ಅಂದರೆ ಸೂಟೇಬಲ್ ಆಗಿಲ್ಲ. ಅಂದರೆ ನಾವು ಏನು ಮಾಡ್ತಿರ್ತೀವಿ ಅದಕ್ಕೆ ಸೂಟೇಬಲ್ ಆಗಿಲ್ಲ. ಅದಕ್ಕೆ ಇದು ಇನ್ನೂ ಸೆಟ್ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತಂತಂದರೆ ಇನ್ನೂ ಟೈಮ್ ತೊಗೊಳುತ್ತೆ ಮಾರ್ಕೆಟಿಗೆ. ಇದು ಒಂದೇ ಗ್ಯಾಪ್ ಅಪ್ಪಲ್ಲಿ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಇಲ್ಲಿ ಬಾಟಮಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದೆ, ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದಿದ್ದರೆ ಬಾಟಮಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡ್ಬೋದು ಅಂತ. ನೋಡಿ, ಇಲ್ಲಿ ಏನಾದರೂ ನೀವು ಬೈ ಚಾನ್ಸ್ ಮಾಡಿದರೆ ನಿಮಗೆ ಒಳ್ಳೆ ಚಾನ್ಸ್ ಸಿಗ್ತಾಯಿತ್ತು. ಮೋರ್ ದೆನ್ ಇಲ್ಲಿ 22,400 ಇದೆ ಅಂದ್ಕೊಳ್ಳಿ. ಓಕೆನಾ, ಲೆವೆಲ್ ಇಲ್ಲಿ ನಿಮಗೆ 24,200 ಅಂದ್ಕೊಳ್ಳಿ, ರೌಂಡ್ ಫಿಗರ್. ಇನ್ನೂ ಮೇಲ್ಗಡೆ ಇದೆ, ರೌಂಡ್ ಫಿಗರ್ ಇಟ್ಕೊಂಡು ಏನೂ ಇಲ್ಲ ಅಂದರೆ ಒಂದು 2K ಪ್ಲಸ್ ಪಾಯಿಂಟ್ಸ್ ನಿಮಗೆ ಸಿಗ್ತಾಯಿತ್ತು ಕ್ಯಾರಿ ಫಾರ್ವರ್ಡ್ ಮಾಡಿದರೆ, ಹೇಳ್ತಾ ಇದ್ದೀನಿ. ಸೊ ಅದನ್ನು ಬಾಟಮನ್ನು ಫೈಂಡ್ ಔಟ್ ಮಾಡೋದು ನಾವು ಕಲ್ಕೋಬೇಕಷ್ಟೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿನೂ ಗ್ರೀನ್ ಕ್ಯಾಂಡಲ್ ಇಲ್ಲಿ ಬಾಟಮಲ್ಲೇ ಇತ್ತು. ಇದ್ರ ಕೆಳಗಡೆ ಮತ್ತು ಯಾವುದೂ ಕ್ಯಾಂಡಲ್ ಇರಲಿಲ್ಲ. ಬೈ ಚಾನ್ಸ್ ನೀವು ಏನಾದರೂ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ ಅಂದ್ಕೊಳ್ಳಿ. ಓಕೆನಾ, 23,200 ಇದನ್ನೇ ಸ್ಟ್ರೈಕ್ ಪ್ರೈಸ್ ಅಂದ್ಕೊಳ್ಳಿ. ಇಲ್ಲೆಷ್ಟಿದೆ ಮತ್ತು 24K ಇದೆ. ಓಕೆ, ಈ ರೀತಿ. ಸೊ ಬಾಟಮನ್ನು ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ನೀವು ಬೇಕಾದರೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಇಲ್ಲ ಅಂತೇಳಿ ಆ ರೀತಿಯೂ ಟ್ರೇಡ್ ಮಾಡ್ಬೋದು. ಸೊ ರೆಡ್ ಕ್ಯಾಂಡಲ್ ಇದ್ದರೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆನಾ, ಗ್ರೀನ್ ಕ್ಯಾಂಡಲ್ ಬಂದರೆ, ಫಾರ್ಮೇಷನ್ ಬಂದರೆ ಅವಾಗಷ್ಟೇ ನೀವು ಕ್ಯಾರಿ ಫಾರ್ವರ್ಡ್ ತೊಗೊಂಡು ಹೋಗ್ಬೋದು. ಬಟ್ ಸ್ಟ್ರಿಕ್ಟ್ಲಿ SL ಇಡಲೇಬೇಕಾಗುತ್ತೆ. ಆಮೇಲೆ ಹೆವಿ ಲಾಟಲ್ಲಿ ಇಟ್ಕೋಬಾರ್ದು, ಬರೀ ಒಂದು ಲಾಟಲ್ಲಿ ಟ್ರೈ ಮಾಡ್ಬೇಕಷ್ಟೇ. ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಏನಾದರೂ ಬೌನ್ಸ್ ಬ್ಯಾಕ್ ಇದು ಆಗಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ನಿಮ್ಗೆ ಒಳ್ಳೆ ಟಾರ್ಗೆಟೇ ಕೊಡುತ್ತೆ ಮಾರ್ಕೆಟ್. ಓಕೆನಾ, ಸೊ ವೀಕ್ಲಿ ಕ್ಯಾಂಡಲ್ಲು, ಡೇ ಕ್ಯಾಂಡಲ್ಲು. ಓಕೆ, ಡೇ ಕ್ಯಾಂಡಲು ಚೆನ್ನಾಗೇ ಇದೆ, ಗ್ಯಾಪ್ ಅಪ್ ಓಪನ್ ಆಗಿದೆ. ಕೆಳಗಡೆ ಬರಬೇಕು ಅಂದರೆ ಕಷ್ಟನೇ ಇದೆ ಮಾರ್ಕೆಟಿಗೆ. ನೋಡೋಣ ಏನಾಗುತ್ತೆ. ಏನೋ ನ್ಯೂಸ್ ಬೇಸ್ಡ್ ಒಂದಿದೆ, ಬಟ್ ಕೈಯಲ್ಲಿ ಹಿಡ್ತಾ ಇರಲಿ. ಅದೇ ಹೇಳ್ತಾ ಇದ್ದೀನಿ, ಒಂದು ಲಾಟಲ್ಲಿ ಟ್ರೈ ಮಾಡಿ ಕ್ಯಾರಿ ಫಾರ್ವರ್ಡ್ ಮಾಡಿದವರು ಸೆನ್ಸೆಕ್ಸಲ್ಲಿ
ಜಾಸ್ತಿ ಹೆವಿ ಲಾಟ್ ಮಾಡಿದರೆ ಅದು ನಿಮ್ಮ ಪ್ರಾಬ್ಲಮ್ಮು. ನಾನಂತೂ ಹೇಳ್ತಾ ಇದ್ದೀನಿ, ಒಂದು ಲಾಟಲ್ಲಿ ಟ್ರೈ ಮಾಡಿದ್ದೀನಿ ಅಷ್ಟೇ. ಓಕೆನಾ. ಸೊ ಮತ್ತು ಏನು ಅಂಥದ್ದಂತೂ ಇಲ್ಲ. ಓಕೆ, ಟಾರ್ಗೆಟ್ ಬೇಕಾದರೆ ಇಲ್ಲಿವರೆಗೂ ಮಾಡ್ಬೋದು ನೀವು. ಅದೇ 400 ಪಾಯಿಂಟ್ ಒಂದು ಬರುತ್ತೆ, ಒಂದು 200 ಪಾಯಿಂಟ್ ಬರುತ್ತೆ ನಿಫ್ಟಿಯಲ್ಲಿ. ಓಕೆನಾ. ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತಂದರೆ ಅದು ಡಿಪೆಂಡ್ ಆನ್ ಸೆನ್ಸೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೈ ಚಾನ್ಸ್ ಇದನ್ನು ಕೆಳಗಡೆ ಬರ್ತಾಯಿತ್ತು ಅಂದ್ಕೊಳ್ಳಿ, ನೀವೇನು ಮಾಡಿ ಸೆನ್ಸೆಕ್ಸಲ್ಲಿ ಬೇಕಾದರೆ ನೀವು ಪುಟ್ಟಲ್ಲಿ ತೊಗೊಳ್ಳಿ. ಓಕೆನಾ. ಅಲ್ಲೇ ಚೆನ್ನಾಗಿ ನೀವು ಪಾಯಿಂಟ್ಸ್ ಕೊಡುತ್ತೆ. ನಂದು ನಿನ್ನೆ ಆ್ಯಕ್ಚುಲಿ ಇದನ್ನೇ ಇಲ್ಲೇ ಯೂ ಟರ್ನ್ ಆಗುತ್ತೆ ಅಂದ್ಕೊಂಡು ಅದು ಫ್ಲ್ಯಾಟ್ ಓಪನ್ ಆಗಿ ಇದಾಗಿದ್ದರೆ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ತಿರುಗ್ತಾ ಇದ್ದರೆ ಮಾರ್ಕೆಟ್ ತಿರುಗ್ತು ಅಂದ್ಕೊಳ್ಳಿ ಬರುತ್ತೆ ಅಂತ. ಓಕೆನಾ. ಅದು ಗ್ಯಾಪ್ ಅಪ್ಪೇ ಓಪನ್ ಆಗಿಬಿಡುತ್ತೆ. 400 ಇದ್ರ ಮೇಲ್ಗಡೆ ಓಪನ್ ಆಗಿದ್ದರೆ 400 ಟಾರ್ಗೆಟ್. ಇಲ್ಲ ಅಂತಂದರೆ ಇದು ಆರಾಮಾಗಿ ಮಾರ್ಕೆಟ್ ಮತ್ತು ಯೂ ಟರ್ನ್ ತೊಗೊಳಕ್ಕೆ ಈಸಿ ಆಗ್ತಿತ್ತು ಮಾರ್ಕೆಟಿಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.